ಸಚಿವರು ಭೇಟಿ ಆಗಿದ್ದಾರೆ. ವಿಜಯಪುರದ ವಿಮಾನ ನಿಲ್ದಾಣ ಉದ್ಘಾಟನೆಗೆ ಸಂಬಂಧಪಟ್ಟಾಗಲಿ ನೋಡಿ, ವಿಜಯಪುರ ವಿಮಾನಯಾನ ಕೇಂದ್ರ ಸಚಿವರು ಕೈಯಲ್ಲಿಲ್ಲ. ಇಲ್ಲಿ ನಾವು ಅದರ ಏನು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಅನ್ನ ಬಗ್ಗೆ ನಮ್ಮಲ್ಲಿ ಸ್ವಲ್ಪ ಗೊಂದಲ ಉಂಟಾಗಿ ಹಿಂದೆ 2009ರಲ್ಲಿ ತಗೊಂಡು ಅದು ಕಂಟಿನ್ಯೂವೇಷನ್ ಆಗಿಲ್ಲ. ಅದರಿಂದ ಅವರು ಪ್ರೈವೇಟ್ NGO ಅವರು ಸುಪ್ರೀಂ ಕೋರ್ಟ್ಗೆ ಸುಮಾರು 245 ಇಂಥ ಏನು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಪ್ರಯರ್ ತೊಗೊಂಡಿಲ್ಲ, ಮೊದಲೇ ತಗೋಬೇಕಾಗಿತ್ತು ಅಂತೇಳಿ ಕೇಸ್ ಮಾಡಿದ್ದಾರೆ. ಆ ಕೇಸಿಗ ಹಿಯರಿಂಗ್ ಮುಗಿದಿದೆ, ಆರ್ಡರ್ಸ್ ಕೆಟ್ಟಿದ್ದಾರೆ. ಆರ್ಡರ್ಗೆ ಬಹುಶಃ ಒಂದು ವಾರದಲ್ಲಿ ಆರ್ಡರ್ ಆಗುತ್ತೆ. ಬಹುಶಃ ಆರ್ಡರ್ ಆದಮೇಲೆ ಅದ್ರ ಬಗ್ಗೆ ಪರವಾಗಿ ಆಗ್ತದೆ ಅಂತೇಳಿ ನಂಬಿಕೆ ಇದೆ. ಆಮೇಲೆ ಇದನ್ನ ಪ್ರಾರಂಭ ಮಾಡ್ತೀವಿ. ನಾನೇನು ಮಾಡಕ್ಕೆ ಬರ್ತದೆ? ನನ್ನ ಕೈಲಿ ಏನಿದೆ? ಅನರ್ಹ ಪಾಲಿಕೆ ಸದಸ್ಯರು ಅವರು ಕೋರ್ಟಿಗೆ ಹೋಗ್ಬೇಕು, ಅದ್ರ ಬಗ್ಗೆ ಸ್ಟೇ ತಗೋಬೇಕು. ಸರ್ಕಾರದಾಗೂ ಏನೂ ಇಲ್ಲ, ಯಾಕಂದ್ರೆ ಇದು ನಾವು ಯಾರು ಕೂಡ ಅದನ್ನ ಇದು ಮಾಡಿಲ್ಲ. ಅವರಿಬ್ಬರು ಮಿರ್ಜಿ ಮತ್ತು ಯಾರು ನಿಮ್ಮ ಮೈನುದ್ದೀನ್ ಬೀಳ್ಗಿ ಇನ್ನಿತರು ಕೋರ್ಟ್ ಮುಂದೆ ಹೋಗಿದ್ರು. ಕೋರ್ಟ್ RCಗೆ ನಿರ್ದೇಶನ ಕೊಟ್ಟಿದ್ದಾರೆ. ಇವರು 1 ತಿಂಗಳವರು ಏನು ಇದು ಕಟ್ಟಬೇಕಾಗಿತ್ತು ಅಂತ ಹೇಳಿ. ಅದು ಸ್ಟ್ಯಾಚ್ಯೂಟರಿ ಅದ ರಿಕ್ವೈರ್ಮೆಂಟು. ಅದ್ರ ಪ್ರಕಾರ ಕೋರ್ಟ್ RC ಅವ್ರಿಗೆ ಡೈರೆಕ್ಟ್ ಕೊಟ್ಟಿದೆ. ತಾವು ಅದ್ರ ಬಗ್ಗೆ ಕಾನೂನು ಕ್ರಮಕ್ಕೆ, ಕಾನೂನು ಬಿಟ್ಟು ಬೇರೆ ಏನು ಮಾಡಕ್ಕೆ RC ಅವ್ರಿಗೂ ಬರೋದಲ್ಲ. ಹೀಗಾಗಿ ನಿರ್ಣಯ ತಗೊಂಡಿದ್ದಾರೆ, ನೋಡೋಣಂತೆ ಮುಂದೆ. ಆಯ್ತು, ಕಾಂಗ್ರೆಸ್ ನಲ್ಲಿ ಒಳ ಮೀಸಲಾತಿ ಎಲ್ಲರಿಗೂ ಸಮಾಧಾನ ಆಗೋ ರೀತಿಯಲ್ಲಿ, ಎಲ್ಲರಿಗೂ ನ್ಯಾಯ ಒದಗಿಸೋ ರೀತಿಯಲ್ಲಿ ಕೊಡ್ತೇವೆ. ಕುಮಾರಸ್ವಾಮಿ ಅವರು ಬಿಡದಿಯಲ್ಲಿ ಜಾಗ ಒತ್ತುವರಿ ಮಾಡಿದ್ದಕ್ಕೆ ಸಂಬಂಧಪಟ್ಟಾಗ ನನ್ನ ಕಡೆಯಲ್ಲಿ ಟನ್ಗಟ್ಟಲೆ ದಾಖಲೆಗಳಿವೆ ಅಂತ ಹೇಳಿದ್ರು. ಅದ್ರ ತರವಾಗಿ ಆಯ್ತು, ಮಾಡ್ಲಿಲ್ಲ. ಅವ್ರ ಕಡೆ ಟನ್ಗಟ್ಟಲೆ ಗಾಟ್ರೆ ಯಾರು ಪ್ರಿವೆಂಟ್ ಮಾಡ್ತಾರ? ದಾಖಲೆ ಇಟ್ಕೊಂಡು ಹಾಕೊಂಡಿರ್ತಾರ. ಹಿಂದೇನೂ ಕೂಡ ಅವರು ಬರೀ ಪೆನ್ ತೋರಿಸಿ ಪೆನ್ ಡ್ರೈವ್ ಮಾಡ್ತಿದ್ರು. ಈಗ ದಾಖಲೆ ಟನ್ಗಟ್ಟಲೆ ದಾಖಲೆ ತಂದು ಇಟ್ಬಿಡ್ಲಿ, ಮಾಧ್ಯಮದ ನಿಮ್ಮ ಮುಂದೆ ಇಟ್ಬಿಡ್ಲಿ. ಏನಂತ ಬಿಡುಗಡೆ ಮಾಡ್ಲಿ. ಹಿಂದೆನೂ ಕೂಡ ಪೆನ್ ಡ್ರೈವ್ ಅಂದ್ರು, ಪೆನ್ ಡ್ರೈವ್ ಹೊರಗೆ ಬರಲಿಲ್ಲ. ಈಗ ಅದನ್ನ ಟನ್ಗಟ್ಟಲೆ ದಾಖಲೆಗಳು ಅವರೇ ಹೊರಗೆ ಬರಲಿ.